ಓಂ ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ನೈನ್ ಮಾಸ್ಟರ್ಸ್ ಚಾನಲ್ಗೆ ಸ್ವಾಗತ. ಧನುಸ್ಸು ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಗ್ರಹ ಸ್ಥಿತಿಯನ್ನು ನೋಡೋಣ. ಮೊದಲಿಗೆ ಶನಿ ದೇವರು, ರವಿ ದೇವರು ಮೂರರಲ್ಲಿ ಸಂಚರಿಸ್ತಾರೆ, ಒಳ್ಳೆಯ ಫಲ. ನಂತರ ಬುಧ, ಶುಕ್ರ, ರಾಹುಗಳು 4ನೇ ಭಾವದಲ್ಲಿ ಸಂಚರಿಸುತ್ತಾರೆ, ಇದು ಅಶುಭಫಲವನ್ನು ನೀಡ್ತಕ್ಕಂಥದ್ದು. ಗುರು 6ನೇ ಭಾವದಲ್ಲಿ, ಇದು ಅಶುಭಫಲ ನೀಡ್ತಕ್ಕಂಥದ್ದು. ಕುಜ 7ನೇ ಭಾವದಲ್ಲಿ ಮತ್ತು ಕೇತು 10ನೇ ಭಾವದಲ್ಲಿ ಸಂಚರಿಸ್ತಕ್ಕಂಥದ್ದು. ಬನ್ನಿ ಇದರ ಫಲವನ್ನು ತಿಳಿದುಕೊಳ್ಳೋಣ. ಈ ತಿಂಗಳು ನಿಮಗೆ ವ್ಯಾಪಾರದಲ್ಲಿ ಒಪ್ಪಂದಗಳು ಮತ್ತು ಪ್ರತಿಷ್ಠೆಗಳು ಹೆಚ್ಚಲಿವೆ. ಭೂಮಿಯ ವಿಚಾರವಾಗಿ ಏನಾದರೂ ಜಗಳಗಳಿದ್ದರೆ ಅವು ಇತ್ಯರ್ಥವಾಗ್ತಕ್ಕಂಥದ್ದು. ಈ ತಿಂಗಳು ಹೊಸ ಕಾರ್ಯಗಳಿಗೆ ಆರಂಭ ಆಗ್ತಕ್ಕಂಥದ್ದು ಮತ್ತು ಸಾಧು ಸಂತರಿಂದ ಆಶೀರ್ವಾದವನ್ನು ಪಡೆಯುತ್ತೀರಿ. ಅವರ ಕೃಪೆಗೆ ನೀವು ಪಾತ್ರರಾಗುತ್ತೀರಿ. ನಿಮ್ಮ ಪ್ರತಿಭೆಗಳು ಈ ತಿಂಗಳು ಬೆಳಕಿಗೆ ಬರಲಿವೆ ಮತ್ತು ಕುಟುಂಬದಲ್ಲಿ ಮಗುವಿನ ಜನನದಿಂದ ಸಂತಸ ಉಂಟಾಗ್ತಕ್ಕಂಥದ್ದು, ಸಂತಸ ವಾತಾವರಣ ಇರ್ತಕ್ಕಂಥದ್ದು. ಮಕ್ಕಳ ಮದುವೆ ಇತ್ಯರ್ಥವಾಗ್ತಕ್ಕಂಥದ್ದು, ಮಿತ್ರರಿಂದ ಲಾಭವಾಗ್ತಕ್ಕಂಥದ್ದು. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮನೆಯ ಹೊರಗೆ ಸಮಯ ಕಳೆಯುವುದು ಹೆಚ್ಚಾಗಿರುತ್ತದೆ ಮತ್ತು ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು, ಉತ್ತಮ ಆದಾಯ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು. ಮತ್ತು ದೇಹದಲ್ಲಿ ಉಷ್ಣದ ಅಧಿಕವಾಗಿರುವುದರಿಂದ ಉಷ್ಣ ಇರುವುದರಿಂದ ಏನಪ್ಪ ಅಂದರೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಬಿಸಿಲಿಗೆ ಹೋಗುವುದನ್ನು ಕಡಿಮೆ ಮಾಡುವುದು ತುಂಬ ಒಳ್ಳೆಯದು. ಮಧ್ಯದ ತಿಂಗಳಿನ ನಂತರ ಮಾನಸಿಕವಾಗಿರ್ತಕ್ಕಂಥ ಚಿಂತೆಯನ್ನು ಅನುಭವಿಸ್ತೀರಿ. ಗೊಂದಲಗಳು, ಆತಂಕಗಳನ್ನು ನೀವು ಅನುಭವಿಸುತ್ತೀರಿ. ಏನು ತಪ್ಪು ಮಾಡಿದೆನೆಂಬ ಭಾವ ನಿಮ್ಮ ಮನಸ್ಸಿನಲ್ಲಿ ಸುರಿದಾಡುತ್ತದೆ. ಹೆಚ್ಚಿಗೆ ಖರ್ಚು ಉಂಟಾಗ್ತಕ್ಕಂಥದ್ದು. ಆಪ್ತರ ಭೇಟಿ ಉತ್ತಮ ಒಂದು ಫಲಿತಾಂಶವನ್ನು ನೀಡತಕ್ಕಂಥದ್ದು. ವಿದೇಶಿ ಪ್ರಯಾಣದ ಸಾಧ್ಯತೆ ಇರುತ್ತದೆ. ದೃಢ ನಿರ್ಧಾರದಿಂದ ಯಶಸ್ಸನ್ನು ಉಂಟಾಗುತ್ತದೆ. ಇದಿಷ್ಟು ನಿಮ್ಮ ಗೋಚಾರ ಗ್ರಹ ಸ್ಥಿತಿಯಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಾತಕ ವಿಶ್ಲೇಷಣೆಯನ್ನು ಮಾಡಿಸಿಕೊಳ್ಳಿ, ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ.